ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ದೆಹಲಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ಅಂದ್ರೆ ಅಲ್ಟಿಮೇಟ್ ಹೈಕಮಾಂಡ್. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಈ ಭೇಟಿ ಕುರ್ಚಿ ಆಟದ ಕ್ಲೈಮ್ಯಾಕ್ಸ್ ಅಂತಾನೆ ವಿಶ್ಲೇಷಣೆಗೆ ಒಳಪಟ್ಟಿತ್ತು. ಆದ್ರೆ ಆ ಕ್ಲೈಮ್ಯಾಕ್ಸ್ ಸಿಕ್ತಾ ಇವತ್ತಿನ ಭೇಟಿಯಲ್ಲಿ. ದೆಹಲಿಯಲ್ಲಿ ಡಿಕೆ ಸಹೋದರರ ಪಟ್ಟದ ಆಟ ಚುರುಕನ್ನೇನೋ ಪಡ್ಕೊಂಡಿದೆ. ಆದ್ರೆ ರಿಸಲ್ಟ್ ಸಿಕ್ಕ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು ಫೈನಲಿ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ತು. ಅದು ನೇರವಾಗಿ ರಾಜ್ಯದ ವಿಚಾರವಾಗಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದಲ್ಲ. ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ಅವಕಾಶ ಸಿಕ್ಕಾಗ ರಾಜ್ಯದ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಭೇಟಿ ಭಾಗ್ಯದಲ್ಲಿ ಕುರ್ಚಿ ಗ್ಯಾರಂಟಿ ಸಿಕ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ನೇರವಾಗಿ ಉತ್ತರ ಕೊಡ್ಲಿಲ್ಲ. ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ದೆಹಲಿಯಲ್ಲಿ ಡಿಕೆಶಿಯ ರಾಜಕಾರಣದ ಮಾತು. ಹಾಗಾದ್ರೆ ಆ ಮಾತಿನ ವ್ಯಾಖ್ಯಾನ ಏನು? ಆ ಮಾತಿನ ಹಿಂದಿನ ಮರ್ಮ ಏನು? ಸೋನಿಯಾ ಮನೆ ಮುಂದೆಯೇ ನಿಂತು ಒಂದಿಷ್ಟು ಮಾತುಗಳನ್ನ ಆಡಿದ್ರು ಡಿಕೆ ಶಿವಕುಮಾರ್. ಅದು ಕುತೂಹಲವನ್ನ ಕೆರಳಿಸ್ತು. ಹಾಗಾದ್ರೆ ಆ ಮಾತುಗಳ ಮೂಲಕ ಡಿಕೆ ಶಿವಕುಮಾರ್ ಸಂದೇಶವನ್ನ ರವಾನಿಸಿದ್ರೆ ಯಾರಿಗೆ ಸಂದೇಶ ರವಾನಿಸಿದ್ರು? ದೆಹಲಿಯಲ್ಲಿ ಬೀಸಿದ್ದು ಗಾಳಿಯಲ್ಲ, ರಾಜಕಾರಣದ ಬಿರುಗಾಳಿ ಅನ್ನುವಂಥ ವಿಶ್ಲೇಷಣೆಗಳು ಸದ್ಯ ನಡೀತಾ ಇವೆ. 10 ಜನಪಥ್ನಲ್ಲಿ ಸೋನಿಯಾ ಗಾಂಧಿ ಅವರ ನಿವಾಸ. ಅಲ್ಲಿಗೆ ಡಿಕೆ ಶಿವಕುಮಾರ್ ಒಂದು ನಿಯೋಗದ ಜೊತೆ ಭೇಟಿ ಕೊಡ್ತಾರೆ, ಒಂದು ಟೀಮ್ ಜೊತೆ ಭೇಟಿ ಕೊಡ್ತಾರೆ. ಆ ಟೀಮ್ನಲ್ಲಿ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ವೀಕ್ಷಕರಾಗಿದ್ದಾರೋ, ಯಾರ್ಯಾರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆಯೋ ಅವರೆಲ್ಲರೂ ಇರ್ತಾರೆ. ಅವ್ರು ಹೋಗಿ ಭೇಟಿಯನ್ನ ಮಾಡ್ತಾರೆ. ಸುಮಾರು 20 ರಿಂದ 25 ನಿಮಿಷಗಳ ಕಾಲ ಚರ್ಚೆಯಾಗತ್ತೆ. ಆ ಚರ್ಚೆಗಳೆಲ್ಲ ನಡೆದು ಹೊರಗಡೆ ಬಂದಂತಹ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಕೇವಲ ಅಸ್ಸಾಂ ಮಾತ್ರ ಅಲ್ಲ, ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ತಿಕ್ಕಾಟದ ಬಗ್ಗೆಯೂ 100% ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಹಾಗಾದ್ರೆ ಹೊರಗಡೆ ಬಂದಂತಹ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಮಾಧ್ಯಮಗಳಿಗೆ ಏನ್ ಪ್ರತಿಕ್ರಿಯೆಯನ್ನ ಕೊಟ್ರು, ನೋಡೋಣ ಬನ್ನಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂಡ ಇದ್ರು. ಅವ್ರನ್ನೇನಾದ್ರು ಭೇಟಿ ಆದ್ರೆ ನೋಡ್ರಿ, ನಾನೀಗ 10 ಜನಪಥ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಉದ್ದೇಶಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂಡ ಇದ್ರು. ಅವ್ರನ್ನೇನಾದ್ರು ಭೇಟಿ ಆದ್ರೆ ನೋಡ್ರಿ, ನಾನೀಗ 10 ಜನಪಥ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಉದ್ದೇಶಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಅವರ ದೆಹಲಿಯ 10 ಜನಪಥ್ ನಿವಾಸದ ಮುಂಭಾಗದಲ್ಲಿ ನಿಂತು ಡಿಕೆ ಶಿವಕುಮಾರ್ ಅವರು ಆಡಿದಂಥ ಮಾತು, ಅವರು ಮಾತನಾಡಿದಂಥ ರೀತಿ ಯಾವ ರೀತಿಯಾಗಿತ್ತು, ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರೆ ಅವರು ಮಾತನಾಡಿರೋದ್ರಲ್ಲಿ ಒಂದು 3-4 ಪಾಯಿಂಟ್, ಅವರು ಯಾವ ಭಾವದಿಂದ ಮಾತನಾಡಿದ್ರು, ಎಷ್ಟು ತೀಕ್ಷ್ಣವಾಗಿ ಮಾತನಾಡಿದ್ರು ಅನ್ನೋದನ್ನ ಹೇಳ್ತಾ ಇದೆ. ಏನೇನು ಮಾತನಾಡಿದೆ, ಯಾರ್ಯಾರ ಜೊತೆ ಮಾತನಾಡಿದೆ ಅನ್ನೋದನ್ನ ಹೇಳೋದಿಲ್ಲ.
ಪ್ರಶ್ನೆ ಬಹಳ ಕ್ಲಿಯರ್ ಆಗಿತ್ತು. ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೀರಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಾ, ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ಸಿಕ್ಕಿದ್ರಾ? ನೇರವಾದಂಥ ಪ್ರಶ್ನೆ. ಹೌದು ಭೇಟಿಯಾದೆ ಅನ್ನುವಂಥ ಮಾತನ್ನ ಹೇಳಬಹುದಾಗಿತ್ತು, ಭೇಟಿ ಆಗಿಲ್ಲ ಅಂತಂದ್ರೆ ಇಲ್ಲ ಭೇಟಿಯಾಗಿಲ್ಲ ಅಂತ ಹೇಳಬಹುದಾಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಉತ್ತರ ಹೇಗಿತ್ತು? ಯಾರ್ಯಾರ ಹತ್ರ ಏನೇನು ಮಾತನಾಡದೆ ಯಾರ್ಯಾರನ್ನ ಭೇಟಿ ಮಾಡದೆ ಅಂತ ಹೇಳೋದಿಲ್ಲ ಅಂತ ಹೇಳಿ ಅದನ್ನ ಹೈಡ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಯಾರನ್ನ ಭೇಟಿಯಾದಿ ಅನ್ನೋದನ್ನು ಅವರು ಬಹಳ ಕ್ಲಿಯರ್ ಆಗಿ ಹೇಳುವಂತಹ ಕೆಲಸವನ್ನ ಮಾಡಲಿಲ್ಲ. ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತ್ರ ಮಾತುಕತೆ ನಡೀತಾ, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತಾ, ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತಾ ಕ್ಲಿಯರ್ ಆಗಿ ಹೇಳಿಲ್ಲ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೊದಲಿಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಅದಾದ ನಂತರ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಜೊತೆಗೂ ಚರ್ಚೆಯಾಗಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಆ ಗುಟ್ಟನ್ನ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ಲಿಲ್ಲ. ಮತ್ತೊಂದು ಮಾತನ್ನ ಹೇಳ್ತಾರೆ, ವರಿಷ್ಠರನ್ನ ಭೇಟಿ ಮಾಡಿ ಏನೇನು ಬೇಕೋ ಎಲ್ಲ ಮಾತನಾಡಿದ್ದೇನೆ, ಬಂದಿರೋದೇ ಮಾತನಾಡೋದಕ್ಕೋಸ್ಕರ. ಹಾಗಾಗಿ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಬೇಕಾಗಿತ್ತೋ, ನಾನು ಏನು ಹೇಳಬೇಕಾಗಿತ್ತೋ ಅದೆಲ್ಲವನ್ನ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಏನೇನು ಬೇಕೋ ಎಲ್ಲ ಮಾತನಾಡಿದ್ದೇನೆ. ಆ ಏನೇನು ಬೇಕೋ ಅನ್ನೋದಿದೆಯಲ್ಲ, ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರಬಹುದು? ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ತಿಕ್ಕಾಟ, ಕೊಟ್ಟ ಮಾತನ್ನ ನೆನಪಿಸುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರಬಹುದು. ಆದ್ರೆ ಆ ಪ್ರಯತ್ನಕ್ಕೆ, ಆ ಮಾತಿಗೆ, ಇವರ ವಾದ ಮಂಡನೆಗೆ ಆ ನಾಯಕರು, ಹೈಕಮಾಂಡ್ ನಾಯಕರು, ಅದು ಸೋನಿಯಾ ಗಾಂಧಿ ಇರಬಹುದು, ಪ್ರಿಯಾಂಕಾ ಗಾಂಧಿ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಏನ್ ಪ್ರತಿಕ್ರಿಯೆಯನ್ನ ಕೊಟ್ರು? ಭರವಸೆಯನ್ನ ಕೊಟ್ರ? ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾದ್ರ? ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರ? ಇಲ್ಲ ಇಂಥ ತಿಂಗಳು ಕಳೆದ ಮೇಲೆ ನಿಮ್ಮನ್ನು ಮಾಡ್ತೀವಿ ಅಂತ ಹೇಳಿದ್ರ? ಅದ್ಯಾವುದನ್ನೂ ಡಿಸ್ಕ್ಲೋಸ್ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ಬಟ್ ಏನೇನು ಮಾತನಾಡಬೇಕೋ ನಾನು ಮಾತನಾಡುವಂಥ ಕೆಲಸ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಕುತೂಹಲಕ್ಕೆ ಕಾರಣ ಆಗಿದ್ದು, ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾಗ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಏಕಾಏಕಿ ಬಹಳ ತೀಕ್ಷ್ಣವಾದಂತಹ ಒಂದು ಮಾತನ್ನ ಹೇಳ್ಬಿಡ್ತಾರೆ. ನಾನು ಬಂದಿರೋದೇ ರಾಜಕಾರಣಕ್ಕೆ, ಗಾಳಿ ಕುಡ್ಕೊಂಡು ಹೋಗಕ್ ಬಂದಿದ್ದೀನಾ ಅಂತ ಹೇಳಿ ಸ್ವಲ್ಪ ಆಕ್ರೋಶದಿಂದ, ಸ್ವಲ್ಪ ಹತಾಶೆಯಿಂದ ಮಾತನಾಡಿದ ಹಾಗೆ ಕಾಣಿಸುತ್ತೆ ಡಿ ಕೆ ಶಿವಕುಮಾರ್ ಅವರು. ಅಲ್ಲಿಗೆ ಬಹಳ ಸ್ಪಷ್ಟ ಅವ್ರ ಮಾತು, ನಾನು ಬಂದಿದ್ದೇ ರಾಜಕಾರಣ ಮಾಡೋದಕ್ಕೆ, ದೆಹಲಿಗೆ ಬಂದಿರೋದು ಕೂಡ ರಾಜಕಾರಣದ ಬಗ್ಗೆಯೇ ಮಾತನಾಡೋದಕ್ಕೆ, ಸುಮ್ಮನೆ ಗಾಳಿ ಕುಡ್ಕೊಂಡು ವಾಪಸ್ ಹೋಗೋದಕ್ಕೆ ಬಂದಿಲ್ಲ ನಾನು. ಅಂದ್ರೆ ತಮ್ಮ ವಾದ ಏನು ನಾಯಕತ್ವದ ವಿಚಾರದಲ್ಲಿ, ಅದನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ಆ ಕಡೆಯಿಂದ ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಬಂತ, ನೆಗೆಟಿವ್ ಆಗಿ ಬಂತ, ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಡಿ ಕೆ ಶಿವಕುಮಾರ್ ಅವರ ಮಾತುಗಳಲ್ಲಿ ಅದು ಕಾಣಿಸ್ಲಿಲ್ಲ, ಬಟ್ ಬಹಳ ತೀಕ್ಷ್ಣವಾಗಿ ಹೇಳಿದ್ರು, ನಾನು ಏನ್ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳಿ. ಅಲ್ಲಿಗೆ ನಾಯಕತ್ವ ವಿಚಾರವಾಗಿ ಬಜೆಟ್ ನಂತರ ನಾಯಕತ್ವ ಬದಲಾವಣೆ ಅನ್ನುವಂತಹ ಹೊಸ ಚರ್ಚೆ ಆರಂಭ ಆಗಿದೆಯಲ್ಲ, ಆ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಅಥವಾ ಯಾವಾಗ ಕೊಡ್ತೀರಿ ಅನ್ನುವಂಥದ್ದನ್ನ ಕೇಳಿದ್ರ? ಕೊಟ್ಟ ಮಾತಿನ ಪ್ರಕಾರ ಆಗಿದೆ ಅನ್ನುವಂಥ ಒಪ್ಪಂದದ ಚರ್ಚೆ ಏನು ಆಗಾಗ ಬರುತ್ತೆ, ಆ ಮಾತಿನ ಪ್ರಕಾರ ನವೆಂಬರ್ನಲ್ಲೇ ಆಗ್ಬೇಕಾಗಿತ್ತು. ನವೆಂಬರ್ನಲ್ಲಿ ಆಗಿಲ್ಲ, ಡಿಸೆಂಬರ್ನಲ್ಲಿ ಆಗ್ಲಿಲ್ಲ, ಜನವರಿನಲ್ಲಿ ಆಗ್ಲಿಲ್ಲ, ಈಗ ಫೆಬ್ರವರಿ. ಮುಂದೆ ಬಜೆಟ್ ಇದೆ ಮಾರ್ಚ್ ತಿಂಗಳಲ್ಲಿ, ಅಟ್ಲೀಸ್ಟ್ ಬಜೆಟ್ ನಂತರ ಆಗುತ್ತಾ ಅಂತ ಹೇಳಿ ಕಾದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. ಅದನ್ನೇ ಕೇಳಿರಬಹುದು, ಅದನ್ನೇ ಮಾತನಾಡಿರಬಹುದು. ಅವರೇ ಹೇಳಿದ್ರು, ಗಾಳಿ ಕುಡ್ಕೊಂಡು ಹೋಗೋಕ್ ಬಂದಿಲ್ಲ ನಾನು, ರಾಜಕಾರಣ ಮಾಡೋಕ್ ಬಂದಿರೋದು ಅಂತ ಹೇಳಿ. ಹೀಗಾಗಿ ಈ ವಿಚಾರ ಪ್ರಸ್ತಾಪ ಆಗಿರಬಹುದು. ಬಟ್ ಆ ಕಡೆಯಿಂದ ಏನ್ ರಿಯಾಕ್ಷನ್ ಬಂತು ಅದು ಬಹಳ ಇಂಪಾರ್ಟೆಂಟ್. ಬೀದಿಯಲ್ಲಿ ನಿಂತು ಮಾತನಾಡಲ್ಲ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಇದು ಒಂದು ಲೈನ್ ಅನ್ನ ಬಹುತೇಕ ನವೆಂಬರ್ನಿಂದ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್. ಯಾವತ್ತೇ ಈ ಪ್ರಶ್ನೆಯನ್ನ ಅವ್ರಿಗೆ ಕೇಳಿದ್ರು ಕೂಡ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಕ್ಕೂ ಕೂಡ ಕಾಲ ಉತ್ತರ ಕೊಡುತ್ತೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಮೊನ್ನೆ ದೆಹಲಿ ಫ್ಲೈಟ್ ಹತ್ತೋಕ್ಕೂ ಮುಂಚೆ ಇದೇ ಮಾತನ್ನ ಹೇಳಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದಂತಹ ನಂತರದಲ್ಲೂ ಇದೇ ಮಾತು, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತಂದ್ರೆ ಆ ಕಾಲ ಹಾಗಾದ್ರೆ ಹತ್ತಿರದಲ್ಲಿ ಇಲ್ವಾ? ಇದು ಕುತೂಹಲ. ಅಂಥದ್ದೊಂದು ಪಾಸಿಟಿವ್ ರೆಸ್ಪಾನ್ಸ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಲ್ವಾ? ಹಾಗಾದ್ರೆ ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.